ಓಂ ನಮೋ ನಾರಾಯಣಾಯ. ಹೆಜ್ಜೆಗೊಂದು ಕತೆ ಸಾಮ್ಯಗುಡಿ ಜೊತೆ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಈ ನನ್ನ ಪುಟ್ಟ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರೋ ತಮ್ಮೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಕತೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಇಂದಿನ ಕತೆ, ಒಬ್ಬ ಗುರು ತನ್ನ ಶಿಷ್ಯನ ಬಳಿ ಯಾವ ಗುರುದಕ್ಷಿಣೆಯನ್ನು ಕೇಳ್ತಾನೆ ಅನ್ನುವ ಕತೆ ಇವತ್ತಿನ ಕತೆಯ ಹೆಸರು ಗುರುದಕ್ಷಿಣೆ ಅಂತ. ಒಂದು ಗುರುಕುಲ ಇರುತ್ತೆ. ಆ ಗುರುಕುಲದಲ್ಲಿ ಒಬ್ಬ ಶಿಷ್ಯ ತನ್ನ ವಿದ್ಯಾಭ್ಯಾಸವನ್ನು ಮುಗಿಸಿ ತನ್ನ ಮನೆಗೆ ಹೊರಡ್ತಾ ಇರ್ತಾನೆ. ಅಂತಹ ಸಂದರ್ಭದಲ್ಲಿ ಗುರುಗಳಿಗೆ ನಮಸ್ಕಾರ ಮಾಡಿ, ಗುರುಗಳೇ, ನಾನು ನಿಮಗೆ ಯಾವ ರೀತಿಯಲ್ಲಿ ಗುರುದಕ್ಷಿಣೆಯನ್ನು ಕೊಡಲಿ ಅಂತ ದಯವಿಟ್ಟು ಹೇಳಿ ಅಂತ ಕೇಳ್ತಾನೆ. ಏಕೆಂದರೆ ಆತ ಆ ಗರ್ಭ ಶ್ರೀಮಂತನ ಮಗನಾಗಿರ್ತಾನೆ. ಆಗ ಗುರುಗಳನ್ನ ನಕ್ಬಿಟ್ಟು ಹೇಳ್ತಾರೆ, ಇಲ್ಲ ಕಂದ, ನಾನೇನಾದರೂ ಕೇಳಿದ್ರೆ ನಿನ್ನ ಕೈಲಿ ಕೊಡೋದಕ್ಕೆ ಆಗಲಿಲ್ಲ ಅಂದರೆ ನಿನಗೆ ಬೇಜಾರಾಗತ್ತೆ, ಹಾಗಾಗಿ ನನಗೆ ಯಾವುದೇ ರೀತಿಯಾದಂತಹ ಗುರುದಕ್ಷಿಣೆ ಬೇಡ ಅಂತ ಹೇಳ್ತಾರೆ. ಆಗ ಆ ಮಗು ಹೇಳುತ್ತೆ, ಇಲ್ಲ ಗುರುಗಳೇ, ದಯವಿಟ್ಟು ನೀವು ಕೇಳಲೇಬೇಕು ಅಂತ ಹೇಳೋದ್ರಿಂದ ಗುರುಗಳು ವಿಧಿ ಇಲ್ಲದೆ, ಕಂದ, ನನಗೆ ಒಂದು ವಸ್ತು ಬೇಕು, ಆ ವಸ್ತುವಿನಿಂದ ಯಾರಿಗೂ ಸಹ ಉಪಯೋಗ ಆಗಬಾರ್ದು, ಅಂಥ ವಸ್ತು ಬೇಕು, ನೀನು ನನಗೆ ತಂದು ಕೊಡ್ತೀಯಾ ಅಂತ ಕೇಳ್ತಾರೆ. ಆಗ ಆ ಶಿಷ್ಯನಿಗೆ ಬಹಳ ನಗು ಬರುತ್ತೆ. ಅಯ್ಯೋ, ಇದಕ್ಕೆ ನಾನು ನನ್ನ ತಂದೆ ಹತ್ರ ಕೇಳೋ ಅವಶ್ಯಕತೆನೇ ಇಲ್ಲ, ಈ ಗುರುಕುಲದ ಸುತ್ತ ಒಂದು ಸುತ್ತ ಹಾಕಿದ್ರೆ ಸಾಕು, ನಮ್ಮ ಗುರುಗಳು ಏನು ಕೇಳ್ತಾರೋ ಆ ವಸ್ತುನ ನಾನು ಕೊಡಬಹುದು ಅಂತ ಏನು ಮಾಡ್ತಾನೆ, ನಗ್ತಾ, ಅಯ್ಯೋ ಗುರುಗಳು ಏನು ಬೇಕಾದರೂ ಕೇಳ್ಬೋದಿತ್ತು, ಇಂಥ ವಸ್ತು ಕೇಳಿದ್ರಲ್ಲ ಅಂತ ನಗ್ತಾ ತನ್ನ ಗುರುಕುಲದ ಸುತ್ತ ಒಂದು ಪ್ರದಕ್ಷಿಣೆಯನ್ನು ಹಾಕ್ತಾನೆ. ಆ ರೀತಿ ಹಾಕಿದಾಗ ಬೇಡದೇ ಇರುವಂತಹ ಬಟ್ಟೆಗಳು ಒಂದಷ್ಟು ಬಿದ್ದಿರುತ್ತೆ. ಅಂತಹ ಬೇಡದೇ ಇರೋ ಬಟ್ಟೆಗಳನ್ನು ಆ ಹುಡುಗ ತೆಗೆದುಕೊಂಡು ಬಂದು ಗುರುಗಳ ಕೈಲಿ ಕೊಡ್ತಾನೆ. ಗುರುಗಳೇ, ಇದರಿಂದ ಯಾರಿಗೂ ಸಹ ಪ್ರಯೋಜನ ಇಲ್ಲ ಅಂತ. ಆಗ ಗುರುಗಳು ನಕ್ಬಿಟ್ಟು ಹೇಳ್ತಾರೆ, ಇಲ್ಲ ಕಂದ, ಇದರಿಂದ ಪ್ರಯೋಜನ ಇದೆ. ಯಾಕಪ್ಪ ಪ್ರಯೋಜನ ಇದೆ ಅಂತ ಅಂದರೆ, ಇದನ್ನು ನೀಟಾಗಿ ಒಣಗಿಸಿ ಈ ಬಟ್ಟೆಯನ್ನು ಬತ್ತಿ ಮಾಡಿ ನಾವು ದೀಪಗಳಿಗೆ ಉಪಯೋಗಿಸಬಹುದು, ಅಥವಾ ಒಂದು ಕೋಲಿಗೆ ಸುತ್ತಿ ಒಂದು ಪಂಜಿನ ರೀತಿಯಲ್ಲಿ ಇದನ್ನು ಉಪಯೋಗಿಸಬಹುದು ಅಂತ ಹೇಳ್ತಾರೆ. ಆ ಶಿಷ್ಯ ಮತ್ತೆ ಹೊರಗೆ ಹೋಗ್ತಾನೆ. ಅಲ್ಲಿ ಇಲ್ಲಿ ನೋಡ್ತಾ ಸಾಕಷ್ಟು ಕಾಡು ಗಿಡಗಳು ಬೆಳೆದಿರುತ್ತೆ. ಇದು ಸರಿಯಾದ ವಸ್ತು ಅಂತ ಏನು ಮಾಡ್ತಾನೆ, ಆ ಕಾಡು ಗಿಡಗಳನ್ನೆಲ್ಲ ಕಿತ್ಕೊಂಡು ಬಂದು ಗುರುಗಳ ಕೈಲಿ ಕೊಟ್ಟು, ಗುರುಗಳೇ, ಈ ಕಾಡು ಗಿಡಗಳಿಂದ ಯಾರಿಗೂ ಸಹ ಪ್ರಯೋಜನವೇ ಇಲ್ಲ ಗುರುಗಳೇ ಅಂತ ಹೇಳ್ತಾರೆ. ಆಗ ಗುರುಗಳು ಮತ್ತೆ ನಕ್ಬಿಟ್ಟು, ಇಲ್ಲ ಕಂದ, ಇದು ಕಾಡು ಗಿಡ ಅಂತ ನಿನಗನ್ನಿಸ್ತಿದೆ, ಆದರೆ ಇದು ಔಷಧೀಯ ಸಸ್ಯಗಳು, ಇದು ಒಂದಲ್ಲ ಒಂದು ಕಾಯಿಲೆಗೆ ಉಪಯೋಗಕ್ಕೆ ಬಂದೇ ಬರುತ್ತೆ ಅಂತ ಹೇಳ್ತಾರೆ. ಕೊನೆಗೆ ಆ ಹುಡುಗ ಏನು ಮಾಡ್ತಾನಪ್ಪ ಅಂದರೆ, ಯಾರೋ ಬಿಸಾಡಿದ ಕಸದ ಪೊರಕೆ ಇರಬಹುದು, ಅಥವಾ ಮುರಿದು ಹೋದ ಛತ್ರಿಗಳಿರಬಹುದು, ಅಥವಾ ಬೇಡದೇ ಇರೋ ಈ ಮರಗಳು, ಕುಕ್ಕೆಗಳು, ಇಂತಹದ್ದನ್ನೆಲ್ಲ ತೆಗೆದುಕೊಂಡು ಗುರುಗಳ ಬಳಿ ತೊಗೊಂಬಂದಿಡ್ತಾನೆ. ಆದರೆ ಗುರುಗಳು ಪ್ರತಿಯೊಂದು ವಸ್ತುವಿನಲ್ಲೂ ಸಹ, ನೋಡು, ಇದಕ್ಕೆ ಈ ರೀತಿ ಉಪಯೋಗಿಸ್ಬೋದು, ಇದನ್ನು ಈ ರೀತಿ ಉಪಯೋಗಿಸ್ಬೋದು ಅಂತ ಅದರ ಉಪಯೋಗವನ್ನು ಹೇಳ್ತಾನೆ ಇರ್ತಾರೆ. ಆಗ ಈ ಹುಡುಗನಿಗೆ ಏನು ತಮಾಷೆಯಾಗಿ ತೆಗೆದುಕೊಂಡಿದ್ದ, ಕೊನೆಗೆ ಅವನಿಗೆ ಬಹಳ ಯೋಚನೆ ಬಂದ್ಬಿಡುತ್ತೆ. ಅಯ್ಯೋ, ಗುರುಗಳಿಗೆ ಯಾವ ರೀತಿ ನಾನು ತಂದುಕೊಡೋದಪ್ಪ ಅಂತ ಏನು ಮಾಡ್ತಾನೆ, ಕೊನೆಗೆ ಒಂದು ಕಡೆ ಹೋಗಿ ಕೂತ್ಕೊಂಡ್ಬಿಡ್ತಾನೆ. ಮೌನವಾಗಿ ಕೂತ್ಕೊಂಡು ಯೋಚನೆ ಮಾಡೋದಕ್ಕೆ ಶುರು ಮಾಡ್ತಾನೆ. ನಾನು ಯಾವ ರೀತಿ ಈ ಗುರುಗಳಿಗೆ ಏನು ಕೊಡಬಹುದು, ಉಪಯೋಗಕ್ಕೆ ಬಾರದೇ ಇರೋ ವಸ್ತು ಅಂತ ಈ ರೀತಿ ಚಿಂತೆಗೆ ಕೂತಾಗ ಒಬ್ಬ ಸಾಧುಗಳು ಏನು ಮಾಡ್ತಾರೆ, ಆ ಹುಡುಗನನ್ನು ನೋಡ್ತಾರೆ. ಆ ಹುಡುಗನ ಬಾಡಿದ ಮುಖ ನೋಡಿ, ಯಾಕೆ ಕಂದ ಇಷ್ಟೊಂದು ಬೇಜಾರಾಗಿದೆಯಾ ಅಂತ ಕೇಳ್ತಾರೆ. ಆಗ ಆ ಹುಡುಗ ತನ್ನ ಗುರುದಕ್ಷಿಣೆಯ ವಿಷಯವನ್ನು ಅವ್ರ ಹತ್ರ ಹೇಳ್ತಾರೆ. ನೋಡಿ, ಈ ರೀತಿ ನನ್ನ ಗುರುಗಳು ಗುರುದಕ್ಷಿಣೆ ಕೇಳಿದರು, ನಾನು ಯಾವುದೇ ವಸ್ತುವನ್ನು ತೆಗೆದುಕೊಂಡು ಹೋದರೂ ಸಹ ಅವರು ಅದರಿಂದ ಏನೋ ಒಂದು ಉಪಯೋಗವನ್ನು ಹೇಳ್ತಾರೆ, ಹಾಗಾಗಿ ನನಗೆ ತಲೆ ಕೆಟ್ಟು ಹೋಗಿದೆ, ಯಾವ ವಸ್ತುವನ್ನು ಕೊಡಬೇಕು ಅಂತ. ಈ ಮಾತನ್ನು ಕೇಳಿದ ತಕ್ಷಣ ಸಾಧುಗಳು, ಅಯ್ಯೋ ದಡ್ಡ, ಇಂತಹ ಗುರುಗಳ ಬಳಿ ನೀನು ವಿದ್ಯೆ ಕಲಿತಿದೀಯಾ ಅಂತ ಅಂದರೆ ಅದೇ ದೊಡ್ಡ ವಿಷಯ.
ನಿನಗೆ ಆ ವಸ್ತು ಯಾವುದು ಅಂತ ಅಷ್ಟು ತಿಳಿತಿಲ್ಲ ಅಂದರೆ ನೀನು ಓದಿದ್ದೇ ವ್ಯರ್ಥ. ಒಂದು ಕೆಲಸ ಮಾಡು, ಮತ್ತೆ ಅದೇ ಗುರುಗಳ ಬಳಿ ಹೋಗಿ ಇನ್ನೂ 4-5 ವರ್ಷ ಅಧ್ಯಯನ ಮಾಡು, ಆಗ ನಿನಗೆ ತಿಳಿಯುತ್ತೆ ಅಂತ ಆ ಹುಡುಗನ ಕೆನ್ನೆಗೆ ಒಂದು 4-5 ಏಟನ್ನು ಹೊಡಿತಾರೆ. ತಕ್ಷಣ ಆ ಹುಡುಗನಿಗೆ ಎಷ್ಟು ಸಿಟ್ಟು ಬರುತ್ತೆ ಅಂತ ಅಂದರೆ, ನಾನೇನು ನಿಮಗೆ ಕೇಳಿದ್ನ ನನ್ನ ಈ ಪ್ರಶ್ನೆಗೆ ಉತ್ತರ ಕೊಡಿ ಅಂತ, ನೀವೇ ಬಂದು ನನ್ನನ್ನು ಮಾತಾಡಿಸಿ ನೀವೇ ಈ ರೀತಿ ನನಗೆ ಹೊಡಿತೀರಲ್ಲ. ಅದಕ್ಕಿಂತ ಹೆಚ್ಚಾಗಿ ನಾನು ನನ್ನ ಎಲ್ಲ ಸಹಪಾಠಿಗಳಿಗೆ ಹೋಲಿಸಿದಾಗ ನಾನೇ ಎಲ್ಲರಿಗಿಂತ ಅತ್ಯುತ್ತಮವಾದಂತಹ ವಿದ್ಯಾರ್ಥಿ. ಅಷ್ಟೇ ಅಲ್ಲ, ನಾನು ವೇದ, ತರ್ಕ, ಹಾಗೆ ವ್ಯಾಕರಣ, ಸೂತ್ರಗಳು ಎಲ್ಲವನ್ನು ಕಲಿತಿದ್ದೀನಿ. ನೀವು ಏನು ಪ್ರಶ್ನೆ ಕೇಳಿದ್ರೂ ಉತ್ತರ ಕೊಡುವ ಶಕ್ತಿ ನನ್ನಲ್ಲಿದೆ. ಹಾಗಿರಬೇಕಾದ್ರೆ ನೀವು ನನಗೆ ಬುದ್ಧಿವಂತ ಅಲ್ಲ ಅಂತ ಹೇಳೋದಕ್ಕೆ ನೀವು ಯಾರು ಅಂತ ತುಂಬ ಜೋರಾಗಿ ಕೋಪ ಮಾಡ್ಕೊತಾನೆ. ಆಗ ಸನ್ಯಾಸಿ ಮಗಳು ನಕ್ಬಿಟ್ಟು, ಸಾಕು ಮಾಡು ನಿನ್ನ ಪ್ರವರವನ್ನು, ನಿನಗೆ ಈಗ ತಿಳಿತು ಅನಿಸುತ್ತೆ ನಿಮ್ಮ ಗುರುಗಳು ಏನು ನಿನಗೆ ಪಾಠ ಅಥವಾ ನೀತಿಯನ್ನು ಹೇಳಬೇಕು ಈ ಗುರುದಕ್ಷಿಣೆಯ ಮೂಲಕ ಅಂತ ಹೇಳಿಬಿಟ್ಟು ನಕ್ಬಿಟ್ಟು ಹೋಗ್ತಾರೆ. ಆ ಹುಡುಗನಿಗೆ ಯಾವ ರೀತಿ ಅದನ್ನು ಒಪ್ಕೋಬೇಕು ಅಂತಲೇ ಗೊತ್ತಾಗಲ್ಲ. ತಕ್ಷಣ ಅವನಿಗೆ ತಿಳಿಯುತ್ತೆ, ನನ್ನೊಳಗಿರುವ ಒಳ ಅಹಂಕಾರ ಇದರಿಂದ ಯಾರಿಗೂ ಉಪಯೋಗ ಇಲ್ಲ. ಯಾಕೆ ಅಂತ ಅಂದರೆ, ಗುರುಗಳಿಗೆ ಗೊತ್ತಿತ್ತು ನಾನು ಓದಿನಲ್ಲಿ ಮುಂದಿದ್ದೀನಿ ಅಂತ, ಆದರೆ ನನ್ನೊಳಗಿರೋ ಅಹಂಕಾರ ಅದಕ್ಕೆಲ್ಲ ಒಂದು ಪರದೆಯನ್ನು ಹಾಕಿದೆ ಅಂತ ನನಗೆ ಗೊತ್ತಾಯಿತು. ತಕ್ಷಣ ಏನು ಮಾಡ್ತಾನೆ ಆ ಹುಡುಗ, ಗುರುಗಳ ಬಳಿ ಓಡಿ ಹೋಗ್ತಾನೆ. ಓಡಿ ಹೋಗಿ, ಗುರುಗಳೇ ದಯವಿಟ್ಟು ನನ್ನನ್ನು ಕ್ಷಮಿಸ್ಬಿಡಿ, ಹಾಗೆಯೇ ನನಗೆ ಗೊತ್ತಾಯಿತು ಯಾರಿಗೂ ಬೇಡದೇ ಇರೋ ವಸ್ತು ಯಾವುದಾದ್ರೂ ಇದ್ದರೆ ಅದು ನನ್ನ ಅಹಂಕಾರ, ಹಾಗೂ ನನಗೇ ಎಲ್ಲ ಗೊತ್ತಿದೆ ಅನ್ನೋ ಒಂದು ಏನು ಮನೋಭಾವ ಇದೆ ಅದು ಯಾರಿಗೂ ಸಹ ಬೇಡ. ಯಾಕೆ ಅಂದರೆ ಅದರಿಂದ ನಾನು ಕೆಳಗೆ ಹೋಗ್ತಾ ಇದ್ದೀನಿ ಅನ್ನೋದು ನನಗೆ ಅರಿವಿಗೆ ಬರಲಿಲ್ಲ. ನೀವು ಕೇಳಿದ ಗುರುದಕ್ಷಿಣೆಯಿಂದ ನಾನು ಎಲ್ಲಿ ತಪ್ಪು ಮಾಡ್ತಾ ಇದ್ದೀನಿ ಅಂತ ಗೊತ್ತಾಯಿತು ಅಂತ ಹೇಳ್ತಾರೆ. ತಕ್ಷಣ ಆ ಗುರುಗಳ ಕಾಲಿಗೆ ನಮಸ್ಕಾರ ಮಾಡಿ, ಗುರುಗಳೇ, ಇನ್ನು ಮುಂದೆ ನನ್ನ ವಿದ್ಯೆಯ ಮೇಲಾಗಲಿ ಅಥವಾ ಯಾವುದರ ಮೇಲೇ ಆಗಲಿ ನಾನು ಅಹಂಕಾರ ಪಡೋದಿಲ್ಲ. ಅಷ್ಟೇ ಅಲ್ಲದೆ ನಾನು ನನ್ನದು ಅನ್ನೋದನ್ನು ನಿಮ್ಮ ಪಾದದಲ್ಲಿ ನಾನು ಹಾಕ್ತಾ ಇದ್ದೀನಿ ಗುರುಗಳೇ ಅಂತ ಹೇಳ್ತಾರೆ. ಹೌದು, ವಿದ್ಯೆಯು ಅಥವಾ ಜ್ಞಾನ ಏನಾಗುತ್ತೆ, ವಿನಯವನ್ನು ಕೊಡುತ್ತೆ. ವಿನಯದಿಂದ ಮನುಷ್ಯನ ಯೋಗ್ಯತೆ ಗೊತ್ತಾಗತ್ತೆ, ಹಾಗೂ ಆ ಯೋಗ್ಯತೆಯನ್ನು ಮನುಷ್ಯ ಪಡಿತಾ ಹೋಗ್ತಾನೆ. ಯೋಗ್ಯತೆಯಿಂದ ಸಂಪತ್ತನ್ನು ಗಳಿಸ್ತಾನೆ, ಆ ಸಂಪತ್ತಿನಿಂದ ಒಳ್ಳೆಯ ಕಾರ್ಯಗಳನ್ನು ಮಾಡ್ತಾನೆ. ಅದರಿಂದ ಅವನು ಜೀವನದಲ್ಲಿ ಆನಂದವಾಗಿರ್ತಾನೆ. ನೋಡಿ, ಈ ಭಗವಂತ ಕೊಟ್ಟಿರುವ ಈ ಜೀವನ ಏನಿದೆ, ನಾವು ಒಂದೊಂದು ಕ್ಷಣವನ್ನು ಸಹ ಆನಂದಿಸಬೇಕು ಅಂತ. ಹಾಗಾಗಿ ಆ ವಿದ್ಯೆಯಿಂದ, ಜ್ಞಾನದಿಂದ ನಮಗೆ ಸಂತೋಷ, ಆನಂದ ಸಿಕ್ಕಬೇಕೇ ವಿನಃ ಅಹಂಕಾರ ಆಗಲಿ ಅಥವಾ ನನಗೆ ನಾನು ಅನ್ನುವ ನಾನತ್ವ ಆಗಲಿ ಬರಬಾರ್ದು. ಹಾಗಾಗಿ ಆ ಗುರುಗಳು ಕೇಳುವ ಗುರುದಕ್ಷಿಣೆ ಏನಿದೆ, ನಾವು ಹೇಳ್ತೀವಲ್ವ, ವಸುದೇವಸುತಂ ದೇವಂ ಕಂಸಚಾಣೂರಮರ್ಧನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ ಶ್ರೀಕೃಷ್ಣಂ ವಂದೇ ಜಗದ್ಗುರುಂ. ಆ ಜಗತ್ಪಿತನಾದ ತಂದೆಗೆ ಅಂದರೆ ಕೃಷ್ಣನಾದ ಗುರುವಿಗೆ, ಅವನ ಪಾದದಲ್ಲಿ ನಾವು ನಾನು ಅಥವಾ ಅಹಂಕಾರ ಏನಿದೆ ಅದನ್ನು ಹಾಕ್ಬಿಟ್ಟು, ಗುರುಗಳೇ ಇದು ನನ್ನ ಗುರುದಕ್ಷಿಣೆ, ನನ್ನನ್ನು ಕೈ ಹಿಡಿದು ನಡೆಸಿ ಅಂತ ಹೇಳಿ ಕೇಳ್ಕೋಬೇಕಾಗತ್ತೆ. ಒಂದೇ ಒಂದು ಕ್ಷಣ ಯೋಚನೆ ಮಾಡಿ, ಹಾಗೇ ಸಮಯ ಸಿಕ್ಕಾಗಲಿಲ್ಲ ದೇವರ ನಾಮಸ್ಮರಣೆ ಮಾಡಿ. ಅವನು ಗುರು, ಅವನ ಪಾದದಡಿ ನಮ್ಮ ಅಹಂಕಾರ ಅನ್ನೋ ಒಂದು ಪುಷ್ಪವನ್ನು ನಾವೆಲ್ಲರೂ ಸಹ ಅರ್ಪಿಸೋಣ. ಐ ಹೋಪ್ ಇವತ್ತಿನ ಕತೆ ನಿಮ್ಮೆಲ್ಲರಿಗೂ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ಥ್ಯಾಂಕ್ ಯು ಸೋ ಮಚ್.